ನೋಡಿ, ಈ ಟೇಪಲ್ಲಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಸೈಡಲ್ಲಿ ಫುಲ್ಲು ಇದೇನು ಪಾಯಿಂಟ್ ಕಾಣಿಸ್ತಾ ಇದೆ ನಿಮಗೆ, ಈ ಪಾಯಿಂಟ್ಸ್ನ 1 ಇಂಚು ಅಂತ ಕರಿತೀವಿ. ಮತ್ತು ಈ ಕಡೆ ಸೈಡಲ್ಲಿ ಸೆಂಟಿಮೀಟ್ರಲ್ಲಿರುತ್ತೆ. ನೋಡಿ, ಇದು ಬಂದು ಸೆಂಟಿಮೀಟರ್ ಆಗಿರುತ್ತೆ. ಮತ್ತು ಇದೇನು ನೋಡ್ತಿದ್ದೀರಾ, ಇಲ್ಲಿದೆಯಲ್ವಾ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಂತ ಹೇಳ್ತೀವಿ. ಆ 1 ಇಂಚ್ ಗ್ಯಾಪಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿರ್ತಾರೆ. ಆ ಪಾಯಿಂಟ್ಸ್ ಏನಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟ್ ಅಂತೀವಿ, ಮತ್ತು ಇಲ್ಲಿ 2ನೇ ಪಾಯಿಂಟ್ ಕೊಟ್ಟಿರ್ತೀವಿ. ಈ 1 ಪಾಯಿಂಟ್ಗೆ 2 ಪಾಯಿಂಟ್ ಸೇರಿಸಿದ್ರೆ 1/4 ಇಂಚ್ ಅಂತೀವಿ, ಮತ್ತು ಇನ್ನೆರಡು ಪಾಯಿಂಟ್ ಸೇರಿಸಿದ್ರೆ 1/2 ಇಂಚ್ ಅಂತೀವಿ, ಮತ್ತು ಇನ್ನೂ 2 ಪಾಯಿಂಟ್ ಅದಕ್ಕೆ ಸೇರಿಸಿದ್ರೆ 3/4 ಅಂತೀವಿ. ಇಲ್ಲಿನೂ ಸಹ ಅಷ್ಟೇ, ಈ 2 ಪಾಯಿಂಟ್ ಸೇರಿಸ್ಕೊಂಡ್ರೆ ಟೋಟಲ್ 8 ಪಾಯಿಂಟು ಸೇರಿಸಿದ್ರೆ 1 ಇಂಚು ಅಂತ ಹೇಳ್ತೀವಿ. ಈ 1 ಇಂಚಿಗೆ ಬಂದು 8 ಪಾಯಿಂಟ್ಸು ಕೊಟ್ಟಿರ್ತಾರೆ. ಹಾಗಾಗಿ 2ನೇ ಪಾಯಿಂಟ್ಗೆ 1/4 ಇಂಚು, 4ನೇ ಪಾಯಿಂಟ್ಗೆ 1/2 ಇಂಚು, ಮತ್ತು 6ನೇ ಪಾಯಿಂಟ್ಗೆ 3/4 ಇಂಚು, ಫುಲ್ 8 ಪಾಯಿಂಟು ಸೇರಿಸಿದ್ರೆ 1 ಇಂಚು ಅಂತ ಕರಿತೀವಿ. ಹಾಗಾಗಿ ಅದೇ ಬೇಸ್ ಮೇಲೆ ಎಲ್ಲ ಟೋಟಲ್ಲು ಕೌಂಟ್ ಮಾಡಬೇಕು ನಾವು. ಹಾಗಾಗಿ 1 ಮೀಟರ್ಗೆ ಫುಲ್ಲು ಟೋಟಲ್ ಬಂದು ನಮಗೆ ಸೆಂಟಿಮೀಟರ್ಸ್ ಹೋಗಿ ಶಾಪಲ್ಲಿ ಹೋಗಿ ಸೆಂಟಿಮೀಟರಲ್ಲಿ ಅವರು ಕೌಂಟ್ ಮಾಡಿ ನಮಗೆ ಕೊಡ್ತಾರೆ. ಹಾಗಾಗಿ 100 ಸೆಂಟಿಮೀಟರ್ ಬಂದರೆ 1 ಮೀಟರು ತಗೋಬೇಕಾಗತ್ತೆ. ಇಂಚಸಲ್ಲಿ ಕೌಂಟ್ ಮಾಡೋದಾದರೆ ಟೋಟಲ್ಲು 39 ಇಂಚಸ್ ಬಂದಿರುತ್ತೆ. ನೋಡಿ, 39 ಇಂಚಸ್ ಬಂದರೆ 1 ಮೀಟರ್ ಆಗುತ್ತೆ. ಹಾಗಾಗಿ